ರಾಜ್ಯಪಾಲರ ಅಂಗಳಕ್ಕೆ ತಲುಪಿದ ಜಿಂದಾಬಾದ್ ಗದ್ದಲ. ವಿಧಾನಸೌಧ ಭಯೋತ್ಪಾದಕರ ಬೀಡಾಗಿದೆ ಎಂದ ಆರ್ ಅಶೋಕ್. ಘೋಷಣೆ ಕೂಗಿದ ವ್ಯಕ್ತಿಯನ್ನ ಬಂಧಿಸಲೇಬೇಕೆ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ಇದೆಲ್ಲವನ್ನು ನೋಡೋಣ ಜಿಂದಾಬಾದ್ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ವಿಧಾನಸೌಧ ಆವರಣದಲ್ಲಿ ರಾಜ್ಯಸಭೆ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರ ಘೋಷಣೆ ವಿವಾದ ಸದನದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಕಳೆದೆರಡು ದಿನಗಳಿಂದ ಸದನದ ಬಾವಿಗಿಳಿದು ಬಿಜೆಪಿ ಪ್ರತಿಭಟಿಸುತ್ತಿದೆ. ಇದೀಗ ಈ ಪ್ರಕರಣ ರಾಜಭವನ ಅಂಗಳಕ್ಕೂ ತಲುಪಿದೆ. ನಿನ್ನೆ ಮಧ್ಯಾಹ್ನ ರಾಜಭವನಕ್ಕೆ ತೆರಳಿದ್ದ ವೇಳೆ ರಾಜ್ಯಪಾಲರು ಇರಲಿಲ್ಲ. ಹೀಗಾಗಿ ಮತ್ತೆ ಸಂಜೆ ರಾಜಭವನಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಸರ್ಕಾರದ ವಿರುದ್ಧ ದೂರು ಸಲ್ಲಿಸಿದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಬಗ್ಗೆ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದೆ. ವಿಧಾನಸೌಧ ಭಯೋತ್ಪಾದಕರ ಬೀಡಾಗಿದೆ, ಸ್ಲೀಪರ್ ಸೆಲ್ ಆಗಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಿದ್ದೇವೆ, ಅವರು ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಶಾಂತಿ ನಾಡು, ಹೀಗಾಗಿದೆಯಾ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ವರದಿ ತರಿಸಿಕೊಂಡು ಕೇಂದ್ರಕ್ಕೆ ಕಳುಹಿಸುವುದಾಗಿ ಹೇಳಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಎನ್ನುತ್ತಿರೋ ಸರ್ಕಾರ ಅದನ್ನ ಜನರ ಮುಂದಿಡಲಿ ಅಂತ ಆಗ್ರಹಿಸಿದ್ದಾರೆ. ವಿಧಾನಸೌಧ ಟೆರರಿಸ್ಟ್ ಆಕ್ಟಿವಿಟಿ ಸೆಂಟರ್ ಔಟ್ ಇದೆ, ಅದಕ್ಕೆ ಈ ಸರ್ಕಾರ ಇರೋಕೆ ನೈತಿಕ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ರಾಜಭವನಕ್ಕೆ ಹೋಗಿ ಈ ಸರ್ಕಾರ ವಜಾ ಮಾಡಿ. ವಿಧಾನಸೌಧ ಆವರಣದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದವರನ್ನ ಬಂಧಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಪ್ರಶ್ನೆಗೆ ಉತ್ತರಿಸುವುದನ್ನ ಬಿಟ್ಟು ಉಳಿದೆಲ್ಲ ಕೆಲಸವನ್ನ ಮಾಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯ ಈಗಾಗಲೇ ವರದಿ ದೃಢಪಡಿಸಿದೆ. ಆದರೆ ರಾಜ್ಯ ಸರ್ಕಾರ ವರದಿಯನ್ನ ಜನರ ಮುಂದಿಡಲು ಹೆದರುತ್ತಿದೆ ಅಂತ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ಪಾಕಿಸ್ತಾನದ ಪರವಾದಂತ ಘೋಷಣೆ ಕೂಗಿದವರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಬಿಜಿ ಇರುವುದರಿಂದ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು ಎಲ್ಲಾ ಮಾಧ್ಯಮದಲ್ಲೂ ವರದಿಯಾಗಿದೆ. ಆ ವ್ಯಕ್ತಿಯನ್ನ ಸರ್ಕಲ್ ಮಾಡಿ ಗುರುತಿಸಲಾಗಿದೆ. ಸರ್ಕಾರ ಆ ವ್ಯಕ್ತಿಯನ್ನ ಯಾಕೆ ವಿಚಾರಣೆ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಇದು ತುಷ್ಟೀಕರಣ ರಾಜಕಾರಣದ ಪರಾಕಾಷ್ಠೆ. ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಸ್ಥಿತಿ ಒಂದೇ ರೀತಿಯಾಗಿದೆ. ಪಾಕ್ ಆರ್ಥಿಕವಾಗಿ ದಿವಾಳಿಯಾಗಿದೆ, ಕಾಂಗ್ರೆಸ್ ರಾಜಕೀಯವಾಗಿ ದಿವಾಳಿಯಾಗಿದೆ. ಈಗ ನೈತಿಕವಾಗಿ ಬೌದ್ಧಿಕವಾಗಿಯೂ ದಿವಾಳಿಯಾಗಿದೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಇದು. ಇವರು ಪಾಕಿಸ್ತಾನದ್ದು ಮತ್ತು ಕಾಂಗ್ರೆಸ್ ಇದ್ದು ಎರಡು ಒಂದೇ ಸ್ಥಿತಿಯಾಗಿದೆ. ಪಾಕಿಸ್ತಾನ ಹೆಂಗ ಆರ್ಥಿಕವಾಗಿ ದಿವಾಳಿ ಆಗಿದೆ, ಕಾಂಗ್ರೆಸ್ಸು ರಾಜಕೀಯವಾಗಿ ದಿವಾಳಿ ಆಗ್ತಾ ಇದೆ. ಪ್ರಜಾಪ್ರಭುತ್ವ ದೇವಾಲಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು ಕೂಡ ಅವರನ್ನ ಒದ್ದು ಒಳಗೆ ಹಾಕೋಕೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ. ಇದೇ ಪಾಕಿಸ್ತಾನದಲ್ಲಿ ಯಾವನಾದ್ರೂ ಹಿಂದೂಸ್ತಾನ್ ಜಿಂದಾಬಾದ್ ಅಂದಿದ್ರೆ ಕೈಕಾಲು ಮುರಿದು ಅಲ್ಲೇ ಶೂಟ್ ಮಾಡಿ ಹಾಕ್ತಿದ್ರು. ಪಾಕಿಸ್ತಾನ ಪರ ಘೋಷಣೆ ಕೂಗಿದವರನ್ನ ಒದ್ದು ಒಳಗೆ ಹಾಕಿ ಅಂತ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಇದೇ ಪಾಕಿಸ್ತಾನದಲ್ಲಿ ಯಾರಾದ್ರೂ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕೈಕಾಲ್ ಮುರಿಯೋದಲ್ಲಿ ಅಲ್ಲೇ ಶೂಟ್ ಮಾಡಿ ಹಾಕ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ರೀತಿ ಇದೆ. ಸರ್ಕಾರ ಹುಡುಗಾಟಿಗೆ ಮಾಡ್ತಾ ಇದೆಯಾ? ದೇಶದ್ರೋಹದ ಕೆಲಸ ಮಾಡಿದವರ ಪರ ಸಾಫ್ಟ್ ಕಾರ್ನರ್ ತೋರಿಸುವುದು ಎಷ್ಟು ಸರಿ? ಡಿಕೆ ಶಿವಕುಮಾರ್ ಹೇಳ್ತಾರೆ, ಪಾಪ ಅವರು ಏನು ಹೇಳಿಲ್ಲ ಅಂತ ಅವರ ಪರವಾಗಿ ನಿಲ್ಲುವಂತದ್ದು ಖಂಡನೀಯ. ಈಗಲೂ ಕಾಲ ಮಿಂಚಿಲ್ಲ. ಎಫ್ಎಸ್ಎಲ್ ವರದಿಗೆ ಕಾಯದೆ ಕ್ರಮ ತೆಗೆದುಕೊಳ್ಳಿ ಅಂತ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಮತ್ತೊಂದು ಅಂತೇಳಿ ಕಾಯ್ದೇನೆ ತತ್ಕ್ಷಣ ತಪ್ಪಿತಸ್ಥರನ್ನ ದೇಶದ್ರೋಹಿಗಳನ್ನ ಇವತ್ತು ಒಂದು ಒಳಗಾಕಿ ಅಂತೇಳಿ ಈಗಲೂ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಶಕ್ತಿಸೌಧ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಕರಾಳ ದಿನ ಎಂದು ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ನೈತಿಕ ಹೊಣೆ ಹೊರಬೇಕು. ಕಾಂಗ್ರೆಸ್ಸಿಗರಿಗೆ ದೇಶ ಪ್ರೇಮ ಇದ್ರೆ ದೇಶದ ಜನರ ಕ್ಷಮೆ ಯಾಚಿಸಲಿ ಅಂತ ದೇವನಹಳ್ಳಿಯಲ್ಲಿ ಸುಧಾಕರ್ ಆಗ್ರಹಿಸಿದ್ದಾರೆ. ಒಂದು ಕರಾಳ ದಿನವಾಗಿ ಇದು ಯಾವಾಗಲೂ ಕೂಡ ಉಳಿದು ಹೋಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಇವಾಗಾದರೂ ಸ್ವಾಭಿಮಾನ ದೇಶ ಪ್ರೇಮ ಇದೆ ಅಂತ ಅವರಿಗೆ ಅನಿಸಿದ್ರೆ ಇವತ್ತು ಕ್ಷಮೆ ಈ ದೇಶದ ಜನರಿಗೆ ಕೇಳಬೇಕಾಗ್ತದೆ. ನಾಸೀರ್ ಹುಸೇನ್ ಬೆಂಬಲಿಗರ ಜಿಂದಾಬಾದ್ ಘೋಷಣೆ ವಿಚಾರ ಕುರಿತು ನಿನ್ನೆಯೂ ವಿಧಾನ ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಭಾರಿ ಜಟಾಪಟಿ ನಡೆಯಿತು.
ಬಿಜೆಪಿಯವರು ದೇಶಭಕ್ತರಲ್ಲ ಅಂತ ಸಿಎಂ ಹೇಳಿದ್ದಕ್ಕೆ ಸಿಡಿಮಿಡಿಗೊಂಡ ಬಿಜೆಪಿ ಸದಸ್ಯರು ಕಾಂಗ್ರೆಸ್ನವರು ಪಾಕಿಸ್ತಾನ ಪ್ರೇಮಿಗಳು, ಬೇಕಿಲ್ಲ ಬುರುಡೆ ಭಾಷಣ ಬೇಕಿಲ್ಲ ಅಂತ ಘೋಷಣೆ ಕೂಗಿದ್ರು. ಬಿಜೆಪಿಯವರೇ ಭಯೋತ್ಪಾದಕರು, ಬಿಜೆಪಿಯವರೇ ದೇಶದ್ರೋಹಿಗಳು ಅಂತ ವಿಧಾನ ಪರಿಷತ್ನಲ್ಲಿ ಸಭಾನಾಯಕ NS ಬೋಸರಾಜು ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಭಯೋತ್ಪಾದಕರು, ಪಾಕಿಸ್ತಾನ ಪ್ರೇಮಿಗಳು ಅಂತ ಘೋಷಣೆ ಕೂಗಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ ಬೋಸರಾಜು ಬಿಜೆಪಿಯವರೇ ಭಯೋತ್ಪಾದಕರು, ಬೇರೆ ಯಾರು ಅಲ್ಲವೆಂದು ಬೋಸರಾಜು ವಾಗ್ದಾಳಿ ನಡೆಸಿದ್ರು.